ಕಾರಿನಿಂದ ಇಳಿದೊಡನೆ ಪ್ರೊಫೆಸರ್ ಫ್ರಾಂಕ್ ಡಿಕ್ಕಿಯಲ್ಲಿದ್ದ ನನ್ನ ಹೆಗಲ ಚೀಲವನ್ನು ತೆಗೆದುಕೊಂಡರು. ನಾನು ಕೇಳಿದರೂ ಕೊಡಲಿಲ್ಲ. ರೈಲಿನ ತನಕ ಬಂದು ಅದನ್ನು ನನ್ನ ಕೈಯಲ್ಲಿ ಕೊಟ್ಟು, ನೀವೂ ಕೆಲವು ಪುಸ್ತಕ ಬರೆದಿದ್ದೀರಿ ಅಲ್ಲವೇ, ಅವುಗಳ ಒಂದೊಂದು ಪ್ರತಿ ನನಗೆ ಕಳಿಸಿಕೊಡಿ ಎಂದು ಹೇಳಿದರು. ಆದರೆ ಅದು ಕನ್ನಡ ಭಾಷೆಯಲ್ಲಿದೆ ಎಂದು ನಾನು ಹೇಳಿದೆ. ಅದನ್ನು ನಾನು ಇಲ್ಲಿ ಯಾರ ಹತ್ತಿರವಾದರೂ ಇಂಗ್ಲೀಷಿಗೆ ಅನುವಾದಿಸಿ ಕೊಡಲು ಹೇಳುತ್ತೇನೆ ಎಂದು ನಗುತ್ತಾ ಹೇಳಿದರು. ಆಯಿತು, ಕಳಿಸುತ್ತೇನೆ. ನಿಮ್ಮ ಹಾಗೆ ಓದುವವರಿದ್ದರೆ ನನಗೆ ತುಂಬ ಸಂತೋಷವಾಗುತ್ತದೆ ಎಂದು ನಾನು ಹೇಳಿದೆ. ಆಮೇಲೆ ಅವರು ನಮ್ಮ ಕೈ ಕುಲುಕಿ ಅಲ್ಲಿಂದ ಹೊರಟು ಹೋದರು. ನಾವು ರೈಲಿಗೆ ಹತ್ತಿ ನಮ್ಮ ಸೀಟಿನಲ್ಲಿ ಕುಳಿತುಕೊಂಡೆವು. 8:47 ಗಂಟೆಗೆ ರೈಲು ಹೊರಟಿತು. 3:15ಕ್ಕೆ ನಾವು ಕೋಲನ್ನಿಗೆ ತಲುಪಿದೆವು. ಅಲ್ಲಿಂದ ನಮಗೆ ಇನ್ನೊಂದು ರೈಲಿಗೆ ಹೋಗಬೇಕಿತ್ತು. 4 ಮಿನಿಟು ಸಮಯವಿತ್ತು. ಓಡುತ್ತಾ ಹೋಗಿ ಬ್ರಸೆಲ್ಸ್ಗೆ ಹೋಗುವ ರೈಲಿನಲ್ಲಿ ಹತ್ತಿ ಕುಳಿತೆವು. ಸಂಜೆ 5 ಗಂಟೆಗೆ ಬ್ರಸೆಲ್ಸ್ಗೆ ಬಂದು ಮುಟ್ಟಿದೆವು. ಅಲ್ಲಿಂದ ಬಸ್ನಲ್ಲಿ ಹೊರಟು ವಿಲ್ಲರ್ಜಿಕ್ನಲ್ಲಿ ಇಳಿದು ಮನೆಗೆ ಬಂದೆವು. ಆಮ್ಸ್ಟರ್ಡ್ಯಾಮಿಗೆ ಹೋದುದು. ನವಂಬರ್ 28ನೇ ತಾರೀಕಿಗೆ ಶಂಕರ್ ಭಟ್ಟರಿಗೆ ಆಮ್ಸ್ಟರ್ಡ್ಯಾಮ್ ಯೂನಿವರ್ಸಿಟಿಯಲ್ಲಿ ಒಂದು ಲೆಕ್ಚರ್ ಕೊಡಲು ಕರೆ ಬಂತು. ಇದಲ್ಲದೆ ಅದರ ಹಿಂದಿನ ದಿವಸ ಒಂದು ಚರ್ಚಾಕೂಟದಲ್ಲಿ ಅವರು ಭಾಗವಹಿಸಬೇಕೆಂದು ಕೋರಿಕೆ ಬಂತು. ಆಮ್ಸ್ಟರ್ಡ್ಯಾಮ್ ಹಾಲೆಂಡಿನಲ್ಲಿದೆ. ಅಲ್ಲಿಗೆ ಹೋಗಲು ಬ್ರಸೆಲ್ಸ್ಗೆ ಹೋಗಬೇಕಾಗಿರಲಿಲ್ಲ. ಆಂಟ್ವರ್ಪಿನಿಂದ ಅಲ್ಲಿಗೆ ರೈಲಿನಲ್ಲಿ ನೇರವಾಗಿ ಹೋಗಿ ಬರಬಹುದು. 2.5 ಗಂಟೆಯ ಪ್ರಯಾಣ. ನಾವು 27ನೇ ತಾರೀಕಿಗೆ ಬೆಳಗ್ಗೆ ಆಂಟ್ವರ್ಪಿನಿಂದ ಹೊರಡುವ ರೈಲಿನಲ್ಲಿ ಹತ್ತಿ ಕುಳಿತೆವು. ರೈಲು 8 ಗಂಟೆಗೆ ಹೊರಟಿತು. ಕಿಟಕಿಯ ಗಾಜಿನ ಮೂಲಕ ನಾನು ಹೊರಗಿನ ದೃಶ್ಯ ನೋಡುತ್ತಿದ್ದೆ. ನಾವು ಕುಳಿತ ಆ ರೈಲು ತುಂಬ ಕಡೆ ಸುರಂಗದ ದಾರಿಯಲ್ಲಿ ಹೋಗುತ್ತಿತ್ತು. ಸುರಂಗದೊಳಗೆ ಟ್ಯೂಬ್ ಲೈಟ್ ಉರಿಯುತ್ತಿದ್ದುದರಿಂದ ಹಗಲಿನಂತೆ ಕಾಣಿಸುತ್ತಿತ್ತು. ನಾವು 10 ಗಂಟೆಗೆ ಆಮ್ಸ್ಟರ್ಡ್ಯಾಮ್ನಲ್ಲಿ ತಲುಪಿದೆವು. ನಮಗಾಗಿ ಅಲ್ಲಿನ ಥೋರೆನ್ ಎಂಬಲ್ಲಿರುವ ಹೋಟೆಲ್ನಲ್ಲಿ ಯೂನಿವರ್ಸಿಟಿಯವರು ಒಂದು ಕೋಣೆಯನ್ನು ಕಾದಿರಿಸಿದ್ದರು. ನಾವು ಅಲ್ಲಿಗೆ ಬಸ್ಸಿನಲ್ಲಿ ಹೋದೆವು. ಆ ಊರಲ್ಲಿ ಎಲ್ಲರೂ ಇಂಗ್ಲೀಷ್ ಮಾತನಾಡುತ್ತಿದ್ದರಿಂದ ನಮಗೆ ನುಡಿಯ ವಿಷಯದಲ್ಲಿ ಯಾವ ತೊಂದರೆಯೂ ಆಗಲಿಲ್ಲ. ಕೇಳಿಕೊಂಡು ಸುಲಭದಲ್ಲಿ ಹೋಟೆಲಿಗೆ ಹೋದೆವು. ಆ ಊರಿನ ನುಡಿ ಡಚ್. ಆದರೆ ಅಲ್ಲಿಗೆ ಹಲವು ಮಂದಿ ಪ್ರವಾಸಿಗರು ಬರುತ್ತಿದ್ದರಿಂದ ಎಲ್ಲ ಕಡೆಯೂ ಇಂಗ್ಲೀಷ್ ಮಾತನಾಡುವುದು ಕೇಳಿಸುತ್ತಿತ್ತು. ನಾವಿದ್ದ ಹೋಟೆಲ್ ಒಂದು ಕಾಲುವೆಯ ಬದಿಯಲ್ಲಿತ್ತು. ಅದರಲ್ಲಿದ್ದ ನಮ್ಮ ಕೋಣೆಯಲ್ಲಿ ಟಿವಿ, ಟೆಲಿಫೋನು ಮತ್ತು ಒಂದು ಚಿಕ್ಕ ಕಪಾಟು ಇತ್ತು. ಕಪಾಟಿನಲ್ಲಿ ವೈನು, ಜ್ಯೂಸು ಮೊದಲಾದ ಪಾನೀಯಗಳಿದ್ದವು. ನಮಗೆ ಬೇಕಾದವನ್ನು ನಾವು ಕುಡಿಯಬಹುದು. ಆ ಕೋಣೆಯ ಬಾಡಿಗೆ ದಿವಸಕ್ಕೆ 185 ಗಿಲ್ಡರ್. 1 ಗಿಲ್ಡರಿಗೆ 20 ರೂಪಾಯಿ. ಕೋಣೆಯ ಕಿಟಕಿ ತುಂಬ ದೊಡ್ಡದಾಗಿ ಗಾಜಿನದಾಗಿತ್ತು. ನಾನು ಕಿಟಕಿಯ ಪಕ್ಕದಲ್ಲಿ ಕುಳಿತುಕೊಂಡು ಕಾಲುವೆಯಲ್ಲಿ ಹೋಗುವ ದೋಣಿಗಳನ್ನು ಮತ್ತು ಜನರನ್ನು ನೋಡುತ್ತಿದ್ದೆ. ಆ ಊರಲ್ಲಿ ಎಲ್ಲಿ ನೋಡಿದರೂ ಕಾಲುವೆಗಳು ಕಾಣಿಸುತ್ತಿದ್ದವು. ಒಂದು ಕಾಲುವೆಯ ಎಡ ಇಲ್ಲವೇ ಬಲಬದಿಯಲ್ಲಿ ಹೋಗಿ ನೀವು ಹೋಗಬೇಕಾಗಿರುವ ಹೋಟೆಲನ್ನು ಸೇರಬಹುದು. ಇದು ಚಿಕ್ಕ ಊರಾದುದರಿಂದ ಕಾಲುವೆಗಳ ಬದಿಯಲ್ಲೇ ನಡೆಯುತ್ತಾ ಇಡೀ ಊರನ್ನು ಸುತ್ತಬಹುದು. ಕಾಲುವೆಗಳ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗಲು ಅಲ್ಲಲ್ಲಿ ಸೇತುವೆಗಳನ್ನು ಕಟ್ಟಿದ್ದಾರೆ. ಆ ಊರಲ್ಲಿ ಎಲ್ಲಿ ನೋಡಿದರೂ ಜನರು ಸೈಕಲ್ನಲ್ಲಿ ಓಡಾಡುವುದು ಕಾಣಿಸುತ್ತದೆ. ಅವರು ಸಾಮಾನ್ಯವಾಗಿ ಈ ಸೈಕಲ್ಗಳನ್ನು ಕಾಲುವೆಯ ಬದಿಯಲ್ಲಿ ಇಡುತ್ತಾರೆ. ಅವುಗಳಲ್ಲಿ ಕೆಲವು ಕಾಲುವೆಯ ನೀರಿಗೂ ಬಿದ್ದಿರುತ್ತವೆ. ನಾವು ಈ ಊರಿಗೆ ಬಂದ ದಿವಸ ರಾತ್ರಿ ನಮ್ಮನ್ನು ಅಲ್ಲಿಗೆ ಕರೆದಿದ್ದ ಪ್ರೊಫೆಸರ್ ಡಿಗ್ರೂಟ್ ಕಾಸ್ಟರ್ ಅವರು ನಮ್ಮನ್ನು ಅವರ ಮನೆಗೆ ಊಟಕ್ಕೆ ಕರೆದಿದ್ದರು. ಅವರ ಮನೆ ನಾವಿದ್ದ ಹೋಟೆಲ್ನಿಂದ ತುಂಬ ದೂರ ಇತ್ತು. ಸಂಜೆ 6 ಗಂಟೆಗೆ ಪ್ರೊಫೆಸರ್ ಕಾಸ್ಟರ್ ತಮ್ಮ ಒಬ್ಬ ವಿದ್ಯಾರ್ಥಿಯೊಂದಿಗೆ ನಮ್ಮ ಹೋಟೆಲ್ಗೆ ಬಂದು ನಮ್ಮನ್ನು ಬಸ್ಸಿನಲ್ಲಿ ಅವರ ಮನೆಗೆ ಕರೆದುಕೊಂಡು ಹೋದರು. ಅವರ ಮನೆ 3ನೇ ಮಾಳಿಗೆಯಲ್ಲಿತ್ತು. ನಾವು ಲಿಫ್ಟಿನಲ್ಲಿ ಮೇಲೆ ಹೋದೆವು. ಊಟಕ್ಕೆ ನಾವಲ್ಲದೆ ಇನ್ನೂ 4 ಮಂದಿ ಬಂದಿದ್ದರು. ನಾವು ವೆಜಿಟೇರಿಯನ್ ಎಂದು ಮುಂಚಿತವಾಗಿ ತಿಳಿಸಿದ್ದರಿಂದ ನಮಗಾಗಿ ಬ್ರೋಕೊಲಿ ಸೊಪ್ಪಿನ ಸೂಪು, ಬೀನ್ಸ್ ಪಲ್ಯ, ಸಾಸ್, ನೂಡಲ್ಸು, ಚಿಪ್ಸು, ಹಸಿ ತರಕಾರಿ ಸಲಾಡು, ಅನ್ನ ಮತ್ತು ಮೊಸರು ಇತ್ತು. ಅನ್ನ ಮತ್ತು ಮೊಸರು ಇದ್ದುದರಿಂದ ನಮಗೆ ಅಲ್ಲಿನ ಊಟ ತುಂಬ ರುಚಿಯಾಗಿತ್ತು. 9 ಗಂಟೆಗೆ ಪ್ರೊಫೆಸರ್ ಕಾಸ್ಟರ್ ಹೇಳಿದಂತೆ ಡಾಕ್ಟರ್ ಮಿಲಿ ಎಂಬುವರು ತಮ್ಮ ಕಾರಿನಲ್ಲಿ ನಮ್ಮನ್ನು ಕರೆದುಕೊಂಡು ನಮ್ಮ ಹೋಟೆಲಿಗೆ ಬಂದರು. ಅವರಿಗೆ ಧನ್ಯವಾದ ಹೇಳಿ ನಾವು ಲಿಫ್ಟಿನಲ್ಲಿ ನಮ್ಮ ಕೋಣೆಗೆ ಬಂದೆವು. 28ನೇ ತಾರೀಕಿಗೆ ಮಧ್ಯಾಹ್ನ ಯೂನಿವರ್ಸಿಟಿಯಲ್ಲಿ ಶಂಕರ್ ಭಟ್ಟರ್ ಲೆಕ್ಚರ್ ಇತ್ತು. ಹಾಗಾಗಿ ನಮಗೆ ಆ ಊರು ನೋಡಲು ಬೆಳಿಗ್ಗೆ ಸಮಯವಿತ್ತು.
ನಾವಿದ್ದ ಹೋಟೆಲನ್ನು ನಮಗೆ ಒಂದು ದಿವಸಕ್ಕೆ ಕೊಟ್ಟಿದ್ದರು. ಹಾಗಾಗಿ ನಾವು ಕೋಣೆ ಖಾಲಿ ಮಾಡಿ ಲಿಫ್ಟಿನಲ್ಲಿ ಕೆಳಗೆ ಬಂದು ಕೋಣೆಯ ಕಾರ್ಡನ್ನು ಅಲ್ಲಿ ಕೊಟ್ಟು ಊರು ನೋಡಲು ಹೋದೆವು. ಅಲ್ಲಿನ ಊರು ನೋಡಬೇಕಿದ್ದರೆ ಮೋಟಾರ್ ಬೋಟ್ನಲ್ಲಿ ಹೋಗಬಹುದು. ಅದರಲ್ಲಿ ಕುಳಿತು 1 ಗಂಟೆಯಲ್ಲಿ ಇಡೀ ಆಮ್ಸ್ಟರ್ಡ್ಯಾಮ್ ಪೇಟೆಯನ್ನು ನೋಡಬಹುದು. ಆದರೆ ಚಳಿಗಾಲದಲ್ಲಿ ಕಾಲುವೆಯ ನೀರು ಗಟ್ಟಿಯಾಗುತ್ತದೆಯಂತೆ. ಹಾಗಾಗಿ ಜನವರಿ ತಿಂಗಳಲ್ಲಿ ಬೋಟ್ ಸರ್ವಿಸ್ ಇರುವುದಿಲ್ಲ. ನಾವು ನಮ್ಮ ಹೋಟೆಲಿನ ಕೋಣೆಯಿಂದ ಹಿಂದಿನ ದಿವಸ ರಾತ್ರಿ ಕಾಲುವೆಯಲ್ಲಿ ಈ ಬೋಟುಗಳು ಪ್ರವಾಸಿಗಳನ್ನು ಕರೆದುಕೊಂಡು ಹೋಗುವುದನ್ನು ನೋಡುತ್ತಿದ್ದೆ. ಆಗ ಕಾಲುವೆಯ ಮತ್ತು ಸೇತುವೆಗಳ ಎರಡೂ ಬದಿಗಳಲ್ಲಿ ಬಲ್ಬುಗಳು ಉರಿಯುತ್ತಿದ್ದುದು ತುಂಬ ಸುಂದರವಾಗಿ ಕಾಣಿಸುತ್ತಿತ್ತು. ಆ ಊರೇ ತುಂಬ ಸುಂದರವಾಗಿತ್ತು. ಅಲ್ಲಿಗೆ ಒಮ್ಮೆ ಬಂದವರಿಗೆ ಇನ್ನೊಮ್ಮೆ ಬರೋಣ ಎಂದು ಅನಿಸಬಹುದು. ನನಗಂತೂ ಹಾಗೆ ಅನಿಸುತ್ತಿತ್ತು. ಆ ಊರಿಗೆ ನಮ್ಮನ್ನು ಕರೆಸಿದ ಯೂನಿವರ್ಸಿಟಿಯವರಿಗೆ ನನ್ನ ಧನ್ಯವಾದಗಳು. ಬೆಳಗ್ಗೆ ಊರು ನೋಡಲು ಹೊರಟ ನಾವು 30 ಗಿಲ್ಡರ್ ಕೊಟ್ಟು 2 ಟಿಕೆಟ್ ತೆಗೆದುಕೊಂಡು ಬೋಟಿನಲ್ಲಿ ಕುಳಿತುಕೊಂಡೆವು. 10:30ಕ್ಕೆ ನಮ್ಮ ಬೋಟು ಹೊರಟಿತು. ಊರೆಲ್ಲ ಸುತ್ತಿ 11:30ಕ್ಕೆ ನಾವು ಮೊದಲಿಗೆ ಬೋಟ್ ಹತ್ತಿದ ಜಾಗಕ್ಕೆ ಬಂದೆವು. ಬೋಟಿನ ಒಳಗಡೆ ಬೆಚ್ಚಗೆ ಇತ್ತು. ಆದರೆ ಬೋಟಿನಿಂದ ಕೆಳಗಿಳಿದೊಡನೆ ಚಳಿಯಾಗತೊಡಗಿತ್ತು. ಬೆಚ್ಚಗೆ ಸ್ವೆಟ್ಟರು ಕೋಟು ಇದ್ದುದರಿಂದ ನಮಗೆ ಚಳಿಯನ್ನು ತಡೆಯಲು ಸಾಧ್ಯವಾಯಿತು. ಆಗ ಅಲ್ಲಿನ ಟೆಂಪರೇಚರ್ 4 ಡಿಗ್ರಿ ಇತ್ತು. ಅಲ್ಲಿಂದ ನಾವು ಅಂಗಡಿಗೆ ಹೋಗಿ ಹಾಲು, ಮೊಸರು, ಬ್ರೆಡ್ಡು ಮತ್ತು ಜಾಮ್ ತೆಗೆದುಕೊಂಡು ಟ್ರಾಮಿನಲ್ಲಿ ಯೂನಿವರ್ಸಿಟಿಗೆ ಹೋದೆವು. ಅಲ್ಲಿ 2ನೇ ಮಾಳಿಗೆಯಲ್ಲಿರುವ ಪ್ರೊಫೆಸರ್ ಡಿಗ್ರೂಟ್ ಕಾಸ್ಟರ್ ಅವರ ಕೋಣೆಯ ಬಾಗಿಲು ತಟ್ಟಿದೆವು. ಅವರು ನಗುತ್ತಾ ನಮ್ಮ ಕೈ ಕುಲುಕಿ ಒಳಗೆ ಬರಮಾಡಿಕೊಂಡರು. ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದು ಶಂಕರ್ ಭಟ್ಟರು ಅವರ ಜೊತೆ ಲೆಕ್ಚರ್ ಹಾಲಿಗೆ ಹೋದರು. ನಾನು ಕೋಣೆಯಲ್ಲಿದ್ದೆ. ಆ ಕೋಣೆಯಲ್ಲಿ 2 ಕಂಪ್ಯೂಟರ್ಗಳಿದ್ದವು. ಒಂದರಲ್ಲಿ ಚಿತ್ರ ಕಾಣಿಸುತ್ತಿತ್ತು. ಅದು ಆಮ್ಸ್ಟರ್ಡ್ಯಾಮಿನ ಪಕ್ಕದ ಊರಾದ ರಾಟರ್ಡ್ಯಾಮಿನದಾಗಿತ್ತು. ಅದು ಪ್ರೊಫೆಸರ್ ಡಿಗ್ರೂಟ್ ಅವರ ಊರು ಎಂದು ಅವರು ತಿಳಿಸಿದ್ದರು. ಆ ಕೋಣೆಯಲ್ಲಿ ಕೆಲವು ಮೆಗಝೈನ್ಗಳಿದ್ದವು. ನಾನು ಅವನು ಓದುತ್ತಾ ಸಮಯ ಕಳೆದೆ. ಅಲ್ಲಿ ಆ ದಿವಸ ಶಂಕರ್ ಭಟ್ಟರ ಲೆಕ್ಚರ್ ಅಲ್ಲದೆ ಡಾಕ್ಟರ್ ಮಿಲಿಯವರ ಲೆಕ್ಚರು ಇತ್ತು. ಮಧ್ಯಾಹ್ನ ಊಟದ ಸಮಯ ನನ್ನ ಪತಿ ಕೋಣೆಗೆ ಬಂದು ನನ್ನ ಜೊತೆ ತಿಂಡಿ ತಿಂದು ಹಿಂದಿರುಗಿ ಲೆಕ್ಚರ್ ಹಾಲಿಗೆ ಹೋದರು. ಸಂಜೆ 5 ಗಂಟೆಗೆ ಲೆಕ್ಚರ್ ಮುಗಿಸಿ ಬಂದರು. 5:25ಕ್ಕೆ ನಾವು ಪ್ರೊಫೆಸರ್ ಕಾಸ್ಟರ್ ಜೊತೆ ಲಿಫ್ಟಿನಲ್ಲಿ ಕೆಳಗೆ ಬಂದೆವು. ಪ್ರೊಫೆಸರ್ ಕಾಸ್ಟರ್ಗೆ ನಾವು ಧನ್ಯವಾದ ಹೇಳಿ ರೈಲ್ವೆ ಸ್ಟೇಷನ್ಗೆ ನಡೆಯುತ್ತಾ ಹೋದೆವು. ನಾವು ಹೋಗುವ ರೈಲು ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತಿತ್ತು. ಅದರಲ್ಲಿ ಹತ್ತಿ ಕುಳಿತೆವು. 5:35 ಗಂಟೆಗೆ ರೈಲು ಹೊರಟಿತು. ಆಂಟ್ವರ್ಪ್ ಸ್ಟೇಷನ್ಗೆ ಬಂದಾಗ ಕೆಳಗಿಳಿದೆವು. ಅಲ್ಲಿಂದ 27 ನಂಬರ್ನ ಬಸ್ಸಿನಲ್ಲಿ ಕುಳಿತು ಮನೆಗೆ ಬಂದೆವು. ನಾನು ಭಾರತಕ್ಕೆ ಹಿಂದಿರುಗಿದುದು ಡಿಸೆಂಬರ್ 3ನೇ ತಾರೀಕಿಗೆ ಶಂಕರ್ ಭಟ್ಟರು ಈಜಿಪ್ಟ್ ಏರ್ ಆಫೀಸಿಗೆ ಫೋನ್ ಮಾಡಿ ನನಗೆ ಭಾರತಕ್ಕೆ ಹಿಂದಿರುಗಲು ಯಾವಾಗ ಟಿಕೆಟ್ ರಿಸರ್ವ್ ಆಗಿದೆ ಎಂದು ಹೇಳಿದರು. ಅವರು ಡಿಸೆಂಬರ್ 26ನೇ ತಾರೀಕಿಗೆ ರಿಸರ್ವ್ ಆಗಿದೆ ಎಂದು ಹೇಳಿದರು. 26ನೇ ತಾರೀಕಿನ ಬಳಿಕ ಆ ವಿಮಾನ ಮುಂಬೈಗೆ ಜನವರಿ 3ನೇ ತಾರೀಕಿಗೆ ಇತ್ತು. ನಾನು ಮುಂಬೈಗೆ ಹಿಂದಿರುಗಿ ಈಜಿಪ್ಟ್ ಏರ್ ವಿಮಾನದಲ್ಲಿ ಟಿಕೆಟ್ ಮಾಡಿಸುವುದರಿಂದ ಅದರಲ್ಲೇ ಹೋಗಬೇಕಾಗಿತ್ತು. ಜನವರಿ 3ನೇ ತಾರೀಕಿಗೆ ಆ ವಿಮಾನ ಸಂಜೆ 7 ಗಂಟೆಗೆ ಬ್ರಸೆಲ್ಸ್ನಿಂದ ಹೊರಡಲಿತ್ತು. ಆದರೆ ಶಂಕರ್ ಭಟ್ಟರು ಏರ್ ಫ್ರಾನ್ಸ್ ವಿಮಾನದಲ್ಲಿ ಟಿಕೆಟ್ ರಿಸರ್ವ್ ಮಾಡಿಸಿದ್ದು ಅವರ ವಿಮಾನ ಜನವರಿ 3ನೇ ತಾರೀಕಿಗೆ ಬೆಳಗ್ಗೆ ಹೊರಡಲಿತ್ತು. ಅಂದರೆ ಆ ದಿವಸ ಸಂಜೆವರೆಗೆ ನಾನು ಒಬ್ಬಳೇ ಆ ಊರಲ್ಲಿ ಇರಬೇಕಾಗುತ್ತಿತ್ತು. ಹಾಗಾಗಿ ನಾನು ಮುಂಬೈಗೆ ಡಿಸೆಂಬರ್ 26ನೇ ತಾರೀಕಿಗೆ ಹೋಗುವುದೇ ಒಳ್ಳೆಯದು ಎಂದು ನಿರ್ಧರಿಸಿದೆವು. ಬರುವಾಗ ನಾನು ಒಬ್ಬಳೇ ಬಂದಿದ್ದೆ. ಈಗ ಮರಳಿ ಹೋಗುವಾಗಲೂ ನಾನು ಒಬ್ಬಳೇ ಹೋಗಬೇಕಾಗಿದೆ.